ಎಲ್ಲರಿಗೂ ನಮಸ್ತೆ. ಇವತ್ತಿನ ಅಡುಗೆ ಎಗ್ ರೈಸ್ ಹೇಗೆ ಮಾಡೋದಂತ ನೋಡೋಣ. ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ ಮೇಲೆ ಸ್ವಲ್ಪ ಸೋಂಪು ಹಾಕೋಣ. ಸೋಂಪು ಸ್ವಲ್ಪ ಚಟಪಟ ಅಂದಮೇಲೆ ನಾನು 5ರಿಂದ 6 ಹಸಿಮೆಣ್ಸಿಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ. 5ರಿಂದ 6 ಹಸಿಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಚಟಪಟ ಅಂದಾಗ ಸ್ವಲ್ಪ ಖಾರ ಬಿಟ್ಕೊಳುತ್ತೆ. ಅದು ಖಾರ ಚೆನ್ನಾಗಿರುತ್ತೆ ಎಗ್ ರೈಸು ಖಾರ ಬಿಟ್ಕೊಂಡಾಗ. ಅದರಿಂದ ಸ್ವಲ್ಪ ಚಟಪಟ ಅಂದಮೇಲೆ ಈರುಳ್ಳಿ ಹಾಕೋಣ. ನಾನು ಇಲ್ಲಿ 1ರಿಂದ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಯಾಕಪ್ಪ ಅದು ಹಸಿಮೆಣ್ಸಿಕಾಯಿ ಚಟಪಟ ಅಂದಾಗ ಖಾರ ಚೆನ್ನಾಗಿರುತ್ತೆ. ನಿಮಗೆ ಬೇಡ ಅಂದರೆ ಹಸಿಮೆಣ್ಸಿಕಾಯಿ ಹಾಕಿದ ತಕ್ಷಣ ಈರುಳ್ಳಿ ಹಾಕ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ. ಆಮೇಲೆ 1ರಿಂದ 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ. ಈಗ ಟೊಮೊಟೊನು ಫ್ರೈ ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪ ಶುಂಠಿ ಪೇಸ್ಟು ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ಈಗ ನಾನು 1 ಚಮಚ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. 1ರಿಂದ 1.5 ಚಮಚ ಖಾರ ಪುಡಿ ಹಾಕೋಬೋದು. ಹಸಿಮೆಣ್ಸಿಕಾಯನ್ನು ಹಾಕ್ಕೊಂಡಿರ್ತೀವಿ, ಮತ್ತು ಸ್ವಲ್ಪ ಖಾರ ಪುಡಿನೂ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಈಗ ಮತ್ತೆ ಅದನ್ನು ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ 1/4 ಸ್ಪೂನು ಅರಿಶಿನ ಹಾಕೋಣ. ಅರಿಶಿನ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಫ್ರೈ ಮಾಡಿಬಿಡೋಣ. ಇದು ಎಗ್ ರೈಸಿಗೆ ಚೆನ್ನಾಗಿರುತ್ತೆ, ಫ್ರೈ ಆದಷ್ಟು ಚೆನ್ನಾಗಿರುತ್ತೆ. ಫ್ರೈ ಮಾಡಿಬಿಟ್ಟು 4 ಮೊಟ್ಟೆ ಹಾಕ್ತಾಯಿದ್ದೀನಿ ನಾನು. 4 ಮೊಟ್ಟೆ ಹೊಡೆದು ಸ್ವಲ್ಪ ದೂರ ಮೊಟ್ಟೆ ಹಾಕ್ಕೋಬೇಕು. ಮೊಟ್ಟೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ 1 ನಿಮಿಷ 2 ನಿಮಿಷ ಬಿಡೋಣ. ಅದು ಸ್ವಲ್ಪ ಉದುರು ಆಗಿ ಬರುತ್ತೆ. ಆವಾಗ ನಮಗೆ ಬಾಯಿಗೆ ಮೊಟ್ಟೆ ಸಿಗುತ್ತೆ. ಆವಾಗ ರೈಸ್ ಹಾಕಿದಾಗ ಮೊಟ್ಟೆ ಸಿಗುತ್ತೆ. ಮೊಟ್ಟೆ ಸಿಕ್ಕಿದಾಗ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ 1ರಿಂದ 2 ನಿಮಿಷ ಬಿಡಬೇಕು. ಆದ್ದರಿಂದ ನಾನು ಸ್ವಲ್ಪ ಮೊಟ್ಟೆಗೆ ಹತ್ತಲಿ ಅಂತ ಮತ್ತೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಯಾಕೆ ಟೇಸ್ಟಿಗೆ ಹಾಕ್ಕೋಬೇಕು. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಈಗ ನಾವು ಸ್ವಲ್ಪ ನಿಂಬೆಹಣ್ಣು, 1 ಹೋಳು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ರೂ ಟೇಸ್ಟ್ ಇರುತ್ತೆ ಅಂತ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಅದರಿಂದ ನೋಡಿರಿ, ಈಗ ಅದೊಂದು ಸ್ವಲ್ಪ ಸೈಡೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಈಗ ಮೊಟ್ಟೆ ನಾವೇನು ಮಾಡಬೇಕು, ಚೆನ್ನಾಗಿ ಗೂರಾಡಿ ಅದು ಸಿಮ್ಮಾಗಿ ಇಟ್ಕೋಬಾರ್ದು. ಈಗ ಸಿಮ್ಮು ದೊಡ್ಡದು ಮಾಡಿಕೊಂಡು ಸಿಮ್ಮಾಗೆ ಇಟ್ಕೋಬಾರ್ದು. ದೊಡ್ಡ ಮಾಡಿಕೊಂಡು ಚೆನ್ನಾಗಿ ಗ್ಯಾಸ್ ದೊಡ್ಡ ಮಾಡಿಕೊಂಡು ಚೆನ್ನಾಗಿ ಗೂರಾಡಬೇಕು. ಉದುರು ಹಾಗಂಗೆ ಚೆನ್ನಾಗಿ ಗೂರಾಡಿದಾಗ ಅದ್ರ ಉದುರು ಬರುತ್ತೆ. ನೋಡಿರಿ, ಈಗ ನಾನು ಗೂರಾಡ್ತಿದ್ದೀನಲ್ಲ, ಆ ಥರ ಗೂರಾಡಬೇಕು. ಈಗ ಚೆನ್ನಾಗಿ ಗೂರಾಡಿ ನಮ್ಮನೇಲಿ ಜೀರೋ ರೈಸ್ ಅಂತ ತೊಗೊಂಬರ್ತೀವಿ. ಅದು ಜೀರೋ ರೈಸು ಬಾಸುಮತಿನ ಚೆನ್ನಾಗಿ ಆಗುತ್ತೆ. ಆ ರೈಸ್ ತೊಗೊಂಬನ್ನಿ, ಚೆನ್ನಾಗಿರುತ್ತೆ. ನೋಡಿರಿ, ಉದುರು ಮಾಡ್ಕೋಬೇಕು. ತೀರಾ ಮೆತ್ತಗೆ ಮಾಡ್ಕೊಂಡ್ಬಿಟ್ರೆ ಎಗ್ ರೈಸು ಚೆನ್ನಾಗಾಗಲ್ಲ. ಬಿರಿಯಾನಿಗೆ ಹೇಗೆ ಉದ್ದುದ್ದ ಇರುತ್ತಲ್ಲ, ನೋಡಿರಿ ಹಾಗೇ ಇದೆ. ಇದು ಚೆನ್ನಾಗಿ ಗೂರಾಡಬೇಕು. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡೆ, ಅದನ್ನು ಈಗ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದನ್ನು ಮತ್ತೆ ಮಿಕ್ಸ್ ಮಾಡೋಣ. ಈಗ ಮತ್ತು ನನಗೆ ಯಾಕೋ ಉಪ್ಪು ಸ್ವಲ್ಪ ಕಮ್ಮಿ ಅನಿಸ್ತು. ನೀವು ಟೇಸ್ಟ್ ನೋಡಿಬಿಟ್ಟು ಮತ್ತೆ ಹಾಕೋಬೋದು. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಚೆನ್ನಾಗಿ ಕಲಿಸ್ಬಿಟ್ಟೆ. ಈಗ ಕಲಿಸ್ಬಿಟ್ಟು ನಾನು ಎಗ್ ರೈಸು ಈಗ ರೆಡಿ ಆಯಿತು. ಅದ್ರ ಜೊತೆಗೆ 1 ಮೊಟ್ಟೆ ಇಟ್ಕೊಂಡು ಟೇಸ್ಟ್ ನೋಡಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ.